ಯಾರಿಗೆ ನೀನು ಹುಚ್ಚನಾಯಿ ಅಂದಿದ್ದು? ನನ್ನ ಮನೆ ಹತ್ರ ಬಂದು ನೀನು ನನಗೆ ಹುಚ್ಚನಾಯಿ ಅಂತೀಯ? ನಾನು ಯಾಕೆ ನಿನಗನ್ನ ಹುಚ್ಚನಾಯಿ ಅಂತೇಳಿ? ಯಾವುದೋ ಒಂದು ಒಳಗೆ ಬೊಗಳಾಡ್ತಿತ್ತಪ್ಪ, ಅದಕ್ಕಂದೆ. ನಮ್ಮನೆ ಮುಂದೆ ಯಾವುದೋ ಬೀದಿ ನಾಯಿ ಬಂದು ಬೌ 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 ಅನ್ನೋದು. ಅದಕ್ಕೆ ಎಲ್ಲ ನಾವು ಸಾಕಿದೀವಿ ಒಳಗೆ, ಅದು ಹುಚ್ಚಾಡ್ದು ಕಚ್ಚಕ್ಕೆ ಬಂದತ್ತೆ. ನಾನು ಅಷ್ಟೇ ಕಣೆ. ಆ ಬೀದಿ ನಾಯಿನ ಸಾಕಿದ್ದೀನಿ. ದಿನ ಅನ್ನ ಹಾಕಿ 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 ಸಾಕಿ ನನ್ನ ಮಾತು ಕೇಳಲಿ ಅಂತ ಇಟ್ಕೊಂಡಿದ್ದೀನಿ. ನನ್ನ ಮೇಲೆ ಯಾವ್ದಾನ ಹುಚ್ಚ ನಾಯಿಯೋ ಇನ್ನೊಂದು ನಾಯೋ ಕಚ್ಚಕ್ಕೆ ಬಂತು ಅಂದರೆ ಹಿಡಿದು ಕಿತ್ತು ಬಿಡು ಅಂತ ಹೇಳಿದ್ದೀನಿ. ನನ್ನ ಮನೆ ಹತ್ರನೇ ಬಂದು ಇಲ್ಲದೆಲ್ಲ ಬೊಗಳಾಡ್ತೀನಿ. ನಿನಗೆಷ್ಟು ಸೊಕ್ಕಿರ್ಬೇಕೆ? ಕಂಡಿದ್ದೀನಿ ಕುತ್ಕಾಳೆ. ನಿನಗೆ ಹೆಂಗೋ ನಿನ್ನ ಮನೆನೋ ಹಂಗೆ ನನಗೂ ನನ್ನ ಮನೆ ಇದು. ಎಲ್ಲೈತೆ ನಿನ್ನ ಮನೆ ಅಂತ? ನೀನು ಯಾವಾಗ ಮನೆಯಿಂದ ತೊಲಗಿದೆಯೋ ಅಲ್ಲೋಗ್ಬೇಕು. ನೀನು ನಿನ್ನ ಗಂಡನ ಮನೆಗೆ ಹೋಗಿ ಅದು ನನ್ನ ಮನೆ ಅಂತ ಹೇಳ್ಬೇಕು. ಇಲ್ಲಿ ನನ್ನ ಮನೆ ಅಂತ ಅನ್ನೋ ಅಧಿಕಾರ ಯಾವಾಗಲೂ ಕಳ್ಕೊಂಡಿದೀಯ ನೀನು. ನೋಡೇ, ನೀನು ನನ್ನ ಹತ್ರ ಹೆಚ್ಚಾಗಿ ಮಾತಾಡ್ಬೇಡ. ನೀನು ಇಲ್ಲದೆಲ್ಲ ದಿಮಾಕಿಂದು ಸೊಕ್ಕಿನ ಅಹಂಕಾರ ನನ್ನ ಹತ್ರ ಮಾತಾಡಿದ್ರೆ ನಡೆಯಲ್ಲ. ನಾನೇನಿಲ್ಲ, ನಾನು ಸೀಳ್ನಾಗಿದ್ದಂಗೆ ನಿನ್ನ ಸೀಳೆ ಬಿಡ್ತೀನಿ. ಬಂದುಬಿಡೆ, ನೀನು ಸೀಳೋವ್ರಿಗೆ ನಾನೇನು ಕಡಲೆಪುರಿ ತಿಂತಿರ್ತೀನಿ ಅಂದ್ಕೊಂಡಿದ್ದೀನಿ. ನಾನು ಊರ ಹಂದಿ ಇದ್ದಂಗೆ ಗೊತ್ತೇನೆ. ನಾನು ಎಲ್ಲಿ ಮಲಗಿರ್ತೀನಿ ಅಲ್ಲೇ ಅದೇ ಕೆಸರಕ್ಕೆ ಹಾಕಿ ಉಳ್ಳಾಡಿಸ್ಬಿಡ್ತೀನಿ. ಕಣೆ, ನೀನು ಸರಿಯಾಗಿ ಹೇಳ್ತಿಂತೀವಿ ನೋಡಿ, ಹಂದಿ ಅಂತ. ಅದೆಲ್ಲ ಗಟ್ರದಾಗೆ ಅಲ್ಲಿ ಇಲ್ಲಿ ಚರಂಡೆಗೆ ಹೊಲಸೆಲ್ಲ ತಿನ್ಕೊಂಡು ಓಡಾಡ್ತಿರ್ತತೆ. ಅದಕ್ಕೆ ನೀನು ಕರೆಕ್ಟಾಗಿ ನಿನ್ನ ಬುದ್ಧಿಗೆ ತಕ್ಕಂತೆ ಯೋಚನೆ ಮಾಡಿ ಮಾತಾಡ್ತಿದ್ದೀನಿ ನೋಡಿ ನೀನು. ಹೂನೇ, ನಿನ್ನ ಯೋಗ್ಯತೆಗೆ ನೀನು ಕರೆಕ್ಟಾಗಿ ಮಾತಾಡ್ತಿಲ್ಲ. ನಾ ಏನು ಮಾಡ್ತತೆ ಹೇಳು? ಬೀದಾಗ ಹೋಗೋರ್ಗು ಸುಮ್ಮನೆ ಇದ್ದರಿಗೆ ಬೊಗಳ್ತಿರ್ತತೆ, ಹೋಗಿ ಕಚ್ಚುತ್ತೆ. ಆಮೇಲೆ ಅದು ಒಳ್ಳೆಯದು ತಿಂತತೆ, ಕೆಟ್ಟದ್ದು ತಿಂತತೆ. ಹಂಗೆ ನಿನ್ನ ಗುಣಕ್ಕೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಮಾತಾಡ್ತಿದೀಯಲ್ಲೇ. ಅಮ್ಮ ತಾಯರ ಇಬ್ಬರು ಸುಮ್ಮನಾಗ್ತೀರೇನಮ್ಮ? ಮನೆಯಲ್ಲಿ ಯಾರೂ ಇಲ್ಲ, ನೀವೇನಿಲ್ಲ, ಹಿಂಗೆ ಕುಸ್ತಿಡ್ದು ಬಿಡ್ತೀರ ನೀವು ಅಂತ ಹೆಂಗಸ್ರು ನೀವು. ಏನವ ನೀನು ಬಂದದ್ದು? ನೋಡು, ಶೈಲಿ ಅಂಬಳಿಗೆ ಎಷ್ಟು ದುರಂಕಾರ ಐತೆ. ಏನೋವ್ವ ಬಂತಂತ ಕೇಳ್ತೀಯಲ್ಲಿ. ಬಾಯಿ ತುಂಬ ಅಕ್ಕನಕ್ಕಾಗಲೇನೆ ಅದಾವಳು. ಅಮ್ಮ ಮಾತಾಯಿ, ಅಕ್ಕ ಪಕ್ಕ ಆಮೇಲೆ ನೋಡೋಣಂತೆ. ಯಾಕೆ ಬಂದೆ ಅದನ್ನ ಹೇಳಿ ಫಸ್ಟು. ನಾನು ಮೊನ್ನೆನೇ ಹೇಳೋಗ್ಲಿಲ್ಲೇನಿ, ನನ್ನ ಮಗ ಅನಾಡಿ ಜ್ವರ ಬಂದು ಹಂಗೆ ಮಕ್ಕಂಡತ್ತೆ ಪಾಪ. ಹುಡುಗಗೊಂದು ತುತ್ತು ಕೂಳಾಕ್ಲದಂಗೆ ಇವ್ರದಿವರು ಆಡಂಬರ ನೋಡ್ಕೊಂಡು ಕುತ್ಕೊಂಡದಾರೆ. ಅವತ್ತೇ ಬೊಗಳೋಗಿದ್ದೀನಿ, ಈ ಮಂತೆನ ಕಾಲಿಡಲ್ಲ ಅಂತ. ನಿಮ್ಮವ್ವ ಗಡಗಡೆ ಇವತ್ತು ನನ್ನ ಮನೆಗೆ ಬಂದು ನನ್ನ ಮಗಳು ಕರ್ಕೊಂಬಂದಾಳೆ. ಎಷ್ಟರ ಮಟ್ಟಿಗಿರ್ಬೇಕು? ಊರಂತಿ ಉಂಡ್ರ ಮನೆಗೆ ವಿಷ ಹಾಕ್ತೀಯಲ್ಲೇ ನೀನು. ಎಂತಾಳೆ ನೀನು ಮೊಸಳೆ ಜಾತಿ ಹೆಂಗ್ಸ್ ನೀನು ಒಳ್ಳೆಳಲ್ಲ. ನಿನ್ನ ಮಗುಗೆ ಅವತ್ತು ಮಾತ್ರೆ ಕೊಟ್ಟು ಹೊಡೆ ತುಂಬ ಉಣಿಸಿ ಮಲಗಿಸಿದಾಳೆ ನಮ್ಮವ್ವ. ಅಂಥರ ಮೇಲೆ ನೀನು ವಿಷಕ್ಕೆ ಹಾಕ್ತೀಯಲ್ಲೇ. ನೀನು ದೇವ್ರು ಒಳ್ಳೇದು ಮಾಡಲ್ಲ. ಅದಕ್ಕೆ ನೀನು ಹಿಂಗೆ ಅನುಭವಿಸ್ತಿರೋದು. ನಿನ್ನ ನೋಡು ಏನೇನಾಕತ್ತಂತ. ಏನೇ ನನ್ನನ್ನು ಊರು ರಂಕ್ಲಿ ಇದ್ದೀಯ ನೀನು ಕಣೆ? ಊರು ರಂಕ್ಲಿ, ನಿನ್ನಂಥ ರಂಕ್ಲಿ ಎಲ್ಲೂ ಇಲ್ಲ ಜಗತ್ನಾಗೆ. ನನಗೆ ಕೂದಲಿಡ್ಕೊಂಡು ಹೊಡೆಯಕ್ಕೆ ಬರ್ತೀಯೇನೆ? ಯಾಹೂ ತಗ ಮಾಡ್ತೀನಿ ನಿನಗೆ. ಐತೆ ಗ್ರಾಚಾರ, ಇವತ್ತು ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ ನಿನ್ನ. ಲೇ ಮಾಲಿ ಬಿಡಲೇ, ಅಯ್ಯೋ ಹೊಡಿಬಿಡ ಬಿಡೆ. ಅಯ್ಯಪ್ಪ, ಅಯ್ಯೋ ಅಣ್ಣ, ಯಾರನ್ನ ಇದ್ರೆ ಬರ್ರಣ, ಸ್ವಲ್ಪ ಬಿಡಿಸ್ಬರ್ರಣ. ಇವ್ರೇನಿಲ್ಲ, ಇವ್ರು ಮಧ್ಯಕ್ಕೆ ಹೋಗ್ಬಿಟ್ರೆ ನನ್ನನ್ನು ಹಾಕ್ಯಂತ ತದಿಕ್ ಬಿಡ್ತಾರೆ ಅಂತ ಹೆಂಗಸ್ರು ಇವರು. ಬಿಡೆ ಮಾಲಿ ಅಂಬಾಳೆ. ನಿನ್ನನ್ನು ಏನು ಮಾಡ್ತು ನೋಡ್ತಾ ಇರು. ಇವಳು ನೋಡಿ, ಇವಳು ಬೀಳಿದಾಲಿ, ಇವಳು ಶೈಲಿ ಈಗ ಬಂದಾಳೆ. ಬಿಡೆ ಅಂದ್ಕೊಂಡು ನೋಡಿದೆ ಇದೊಳ್ಳೆ ಕತೆ. ಸರಿ ಆತವ. ನೀವು ಹೊಡೆದಾಡೋದಕ್ಕೆ ಮಧ್ಯಕ್ಕೆ ಬಂದು ನಾನು ಓದತ್ತೀನಿ. ನಿಮ್ಮಿಬ್ಬರದು ಹೋಗವ, ನನಗೇನು ಅಂತ ಗ್ರಾಸಾರ. ಅಯ್ಯ ತಾಯಾರ, ಹೆಂಗಾರ ಮಾಡ್ಕೊಳ್ರಿ, ಹೋಗ್ಲಿ ಬಿಡಿ ಅಂತ ನಾನಂದ್ರೆ ಈಗ ಬಂದಳಂತೀಯೆ. ಶೈಲು ಇವಳು ಮಾತು ಕೇಳಲ್ಲ. ಶೈಲು ಇವಳಿಗೆ ಹಿಡಿದಿರೋ ದೆವ್ವ ನಾನೇ ಬಿಡಿಸೋದು. ನೀನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರು. ಇನ್ನೇನು ಕಮ್ಮಿ ಆದಳು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ತಡಿ ನಿನಗೀಗ. ನನಗೆ ಯಾಹೂ ಈಗ ನೋಡು. ಹೆಂಗೈತೆ? ಅಲ್ಲೇ ಶೈಲಿ ಎಬ್ಬಿಸೆ ಅವಳನ್ನ. ಅಯ್ಯವ್ವ, ಕತ್ತಿದ್ದಂಗೆ ಕಡೆ ಕುತ್ತಿಗೆ ಮೇಲೆ ಕಾಲಿಟ್ಟಳಿ. ಎಬ್ಬಿಸೆ ಜಲ್ದಿ. ತಡಿಯೇ, ವಾಯುಕ್ಕೆ ಇನ್ನು ಎಡಿಯೋಕ್ಕಾಗತ್ತಿಲ್ಲ. ಅಲ್ಲ ಕಣೆ ಮಾಲ, ನನ್ನ ಮೇಲೆ ಬಿದ್ದುಬಿಟ್ರೆ ಏನು ಮಾಡೇನೆ?
ಲೇ ಆಮೇಲೆ ಬಿದ್ದರೆ ಎಬ್ಬರಿಸ್ತೀನಿ ಕಣೆ ನಾನು. ನನ್ನ ಕುತ್ತಿಗೆ ನೋವಾಗ್ತೈತೆ, ಎಬ್ಬರಿಸೇಳ. ಅಯ್ಯೋ ನಿಮ್ಮ ಮೋಸಡ್ದ ನಿಮಗೇನು ಬಂದತ್ರಿ? ಹಿಂಗೆ ಅಂಗಳದಾಗಿ ಒಬ್ಬರ ಮೇಲೆ ಒಬ್ಬರು ಬಿದ್ಕೊಂಡು ಕುಸ್ತಿ ಆಡ್ತಾ ಇದ್ದೀರಲ್ಲಿ. ಏ ತಾಯಿ ಶೈಲ, ಸುಮ್ಮನೆ ನಿಂತಿದ್ಯಲ್ಲ ತಾಯಿ, ಬಿಡ್ಸಕ್ಕಾಗಲ್ಲ ನಿನಗೆ? ಅಯ್ಯ ವಿಶಾಲಕ್ಕ, ಆಗ್ಲಿಂದ ಹೇಳ್ತಾನೆ ಇದೀನ, ಒಬ್ಬೊಬ್ಬರ ಮೇಲೆ ಒಬ್ರು ಬಿದ್ದು ಓಡಾಡ್ಕೊಂಡು ಕುಸ್ತಿನೇ ಆಡ್ತಾರೆ. ಏನು ಮಾಡೋಣ ಅಕ್ಕ, ಒಬ್ಳೇನೆ. ನನಗೆ ಮುದ್ದಕ್ಕೆ ಹೋದ್ರೆ ನನಗೆಲ್ಲೂ ಹಿಡ್ಕೊಂಡು ಹೊಡಿತಾರ ಅನ್ನೋ ಭಯ ಕಣೆ ಅಕ್ಕ, ಏನು ಮಾಡೋಣ? ಒಳ್ಳೆ ಸರಿ ಆಯ್ತು. ಬಾರ ತಾಯಿ, ನೀನು ಅವಳ ಮಾಲವನ್ ತಗ ಬಿಡಿಸು, ನಾನು ಇವಳ ಅಂಜನವನ್ನ ಇಟ್ಲಾಗೆ ಹಾಕಂತೀನಿ. ಅಂಜನವ, ನಿನ್ ತಲೆ ಬುದ್ಧಿಲ್ಲ, ನೀನ್ ದೊಡ್ಡಳಾಗಿ. ಬಾರ ಇಟ್ಲಾಗೆ. ಎದ್ದಾಳೆ ಮಲ, ನಿಧಾನಕ್ಕೆ ಎದ್ದಾಳೆ. ಹೋಗೆ ಅದು ಅವಳು ಈಗ ಹೇಳ್ತಾಳೆ ನಿಧಾನಕ್ಕೆ ಎದ್ದಾಳೆ ಅಂತ. ಎಷ್ಟೊತ್ತು ಮಜಾ ತಕ್ಕೊಂಡು ಈಗ ಹೇಳಕ್ ಬಂದಳು ನೋಡು. ಲೇ ಇವತ್ತು ನೀನು ಬದುಕೊಂಡಿದೀಯಾ? ಇಲ್ಲ ಅಂದಿದ್ರೆ ನಿನ್ನೆ ಇವತ್ತು ಸಾಯಿಸ್ಬಿಡ್ತಿದ್ದೆ ನಾನು. ಅಮ್ಮಣಿ ಬಾರೆ ನೋಡೋಣ, ನಾನು ನೀನು ಇವತ್ತು ನೋಡೇ ಬಿಡೋಣ. ಬಾರೆ, ನಿನಗೆ ಧೈರ್ಯ ಇದ್ರೆ ತಾಕತ್ತಿದ್ರೆ ನನ್ನ ಸಾಯಿಸ ನೋಡೋಣ ಹೆಂಗ್ ಸಾಗಿದ್ರೆ. ಅಯ್ಯ ನಿಮ್ಗೇನು ಬಂದತ್ತೆ? ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಒಬ್ಬೊಬ್ಳಿಗೆ ನಾನೇ ಇಟ್ಕೊಂಡು ಹೊಡೆದು ಬಿಡ್ತು ನೋಡು. ಶೈಲಿ ಓಕೆ, ಫಸ್ಟ್ ನೀರ್ತರಗೆ ಕುಡಿಬೇಕು. ಈ ರಾಕ್ಷಸ ಅಂತಳು ಅದೇ ಕುತ್ಕೆ ಮೇಲೆ ಕಾಲಿಟ್ಟಿದ್ಲೆ, ಕುತ್ಕೆಲ್ಲ ನೋಡ್ಬಿಟ್ಟದ ಕಣೆ, ಬಯರ್ಕಿಗಿತ್ತು. ಹೋಗಿ ಜಲ್ದಿ ನೀರ್ತರಗೆ, ಮಾತಾಡೋಕ್ಕೂ ಶಕ್ತಿ ಇಲ್ಲ ಕಣೆ. ನೀರು ಕುಡ್ದು ಏಳನ ಅಂತ ನಾನು ಇವತ್ತು ಬಿಟ್ರೆ ಕೇಳೆ. ಶೈಲಿ ನನಗುತ್ತಾರೆ, ನನಗೆ ಒಂದು ದೊಡ್ಡ ಚೊಂಬೆತ್ತಾರೆ ನೀರು, ಭಾಳ ಬಾಯರ್ಕೆ ಐತೆ ನೋಡು. ಈ ಊರ್ನಾಯಿಗೆ ನಮ್ಮನೆಗಳು ನೀರು ಬೇಕಂತೆ. ತರಬೇಡ ಕಣೆ ಶೈಲಿ, ಇವಳಿಗೆ ಕೊಟ್ಕಿಟ್ಟಿಯ. ಅಯ್ಯೋ ಶೈಲಿ, ಯಾವ್ಯಾವ ಬುಚ್ಚು ನಾಯಿಗಳಿಗೆಲ್ಲ ಇರ್ತದಂತೆ. ನಾನು ಈ ಮನೆ ಮಗಳು, ನನಗಿರಲ್ಲೇನೆ. ತಾರೆ ಒಂದು ಚೊಂಬೆತ್ತಾರೆ ನೀರು. ನಿಮ್ಮಿಬ್ರಿಗೂ ಮರ್ಯಾದಿಲ್ಲ ನೋಡು. ಬೇಕಂದ್ರೆ ಎದ್ದೋ ಕುಡಿ ಹೋಗ್ರಿ, ನಾನೇ ಅವಳಿಗೂ ತಂದ್ಕೊಡೋದು ನೋಡು. ನೀವೆಂತವ ನೀವು ಅನಿಷ್ಟ? ಹಿಂಗೆ ಅಂಗಳದಾಗ ಅದು ಸ್ವಂತ ಒಡಹುಟ್ಟಿತರಾಗಿ ಅಕ್ಕತಂಗಿಯರಾಗಿ ಹಿಂಗೆ ಕಿತ್ತಾಡೋದು ನಾಚಿಕೆಗಲ್ಲೇ ಅಲ್ಲ ಕಣಿ ಅಂಜಿನಮ್ಮ. ನಾನು ಭಾಳ ದಿನದಿಂದ ಹೇಳ್ಬೇಕು ಅಂದ್ಕೊಂತಿದ್ದೆ, ಇವತ್ತು ಹೇಳ್ತಿದ್ದೀನಿ ಕೇಳಿಸ್ಕೆ ಇಲ್ಲಿ. ನೀನು ದೊಡ್ಡಳಾಗಿ ದೊಡ್ಡ ಬುದ್ಧಿಲ್ಲ ಬಿಡು, ನೀನು ಒಳ್ಳೆ ಹೊಲಸ್ತಿನ್ನ ಇದ್ದ ಥರ ಸಣ್ಣ ಬುದ್ಧಿ ಐತಿ ನೀನು. ಸಮುದ್ರಕ್ಕೊಂದು ಮೀನು ಹಿಡಿಬೇಕು ಕಣೆ, ಇಲ್ಲೆಲ್ಲ ಹುಚ್ಚಾಗಿ ಹಿಡಿಕೊಂಡು ಕುತ್ಕೊಂತೀಯಲ್ಲ, ನಾಚಿಕೆ ನಿನಗೆ. ವಿಶಾಲಮ್ಮ, ನೀನು ನೆಟ್ಟು ಮಾತಾಡು, ನೀನು ಎಲ್ಲರಿಗೂ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಬೇಡ. ಈಗ ನನಗೂ ನಿನಗೂ ಬಿದ್ದಿತ್ತು ಹುಷಾರು. ನಾನು ದೊಡ್ಡಳೆ, ಇವಳು ಸಣ್ಣಳಾಗಿರ್ಬೇಕಾಗಿತ್ತು. ದೊಡ್ಡಳ ಸುದ್ದಿ ಯಾಕೆ ಬರ್ಬೇಕು? ಅವಳಿಗೆ ಹೇಳು ಬುದ್ಧಿನ, ನನಗೆ ಹೇಳಕ್ಕೆ ಬಂದಿದ್ದೀಯಲ್ಲ, ನಿನಗೆ ಗೊತ್ತಾಗಲ್ಲ ನಿನಗೆ? ನಿನ್ನಂತಳಿಗೆ ಹೋಗಿ ನಾನು ಬುದ್ಧಿ ಹೇಳಕ್ಕೆ ಬಂದಲ್ಲ. ನಾಯಿ ಬಾಲಕ್ಕೆ ಏನೇ ದಬ್ಬೆ ಕಟ್ಟಿರು ಅದೆಲ್ಲ ನೆಟ್ಗಾಗೋದುಂಟೆ. ಹಂಗೆ ನಾನೆಲ್ಲ ಕಲ್ಲು ಹಾಕಿ ನನ್ನ ಮಾರಿಗೆ ಸಿಡಿಸ್ಕೊಂಡಂಗೆ ಆಯ್ತು. ಅಮ್ಮ ನನ್ನೆಲ್ಲರಂಗೆ ಅಂದ್ಕೊಂಬೇಡ, ಇವು ತೋಳಲ್ಲ, ತೊಲೆ ಗೊತ್ತೇನಾ? ನಾನು ಒಂದು ಸರಿ ನಿನ್ನ ಮೇಲೆ ಬಿದ್ದು ಉಳ್ಳಾಡ್ದೆ ಅಂದರೆ ಏನಿಲ್ಲ ಅಪ್ಪಚ್ಚಾಗೋಗ್ಬಿಡ್ತೀಯ. ನಾನು ತಂಟಿಗೆಲ್ಲ ಬರಬೇಡ ಮಣಿ, ಬಂದೇನಿಲ್ಲ ನಾಲ್ಕು ಹಂಗೆ ಉಜ್ಜಿ ಬಿಡ್ತೀನಿ ಹಾಕಿ. ಆಗ ಶೈಲಮ್ಮ, ಏನಾಯ್ತು? ಇವ್ರಿಬ್ರು ಯಾಕೆ ಹಿಂಗೆ ಕುಂತಾರೆ? ವಿಶಾಲಮ್ಮ ಹಂಗೆ ಸಿಟ್ಟಾಗೈತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕ ತಂಗಿಯರು ಹೆಂಗೆ ಒಬ್ಬರನ್ನೊಬ್ಬರನ್ನೇ ಬೈಕೊಂಡು ಓಡಾಡಿ ಕಿತ್ತಾಡಿದ್ವು ಅಂತ. ನಿಮಗೂ ಯಾರಾನ ಇಂಥವ್ರು ಗೊತ್ತದಾರ? ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕು ಶೇರು ಕಮೆಂಟನ್ನು ಮಾತ್ರ ನೀವು ಮಾಡೋದನ್ನು ಮರೀಲೇಬೇಡಿ. ಹಾಗೆ ನಿಮ್ಮ ಕುಟುಂಬದವ್ರಿಗೂ ದಯವಿಟ್ಟು ನಮ್ಮ ಚಾನಲ್ನ ತಿಳಿಸಿ. ಈಗ ನಮ್ಮ ಅಪ್ಪ ಬಂದಿದ್ದಾರೆ, ನಮ್ಮ ಅಪ್ಪಗೆ ಏನು ಹೇಳ್ಬೇಕಪ್ಪ, ಪಾಪ ನಮ್ಮಪ್ಪ ವಯಸ್ಸಾಗೈತೆ, ಇಲ್ಲಿ ಏನಾಗೈತೆ ಏನಿಲ್ಲ ಅಂತ ನಮ್ಮಪ್ಪನೂ ಭಯ ಆಗಿದ್ದಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತಂತ ನೀವು ಕಾಯ್ತಾ ಇರಿ, ನಾವು ವಿಡಿಯೋವನ್ನು ಹಾಕ್ತಾ ಇರ್ತೀವಿ. ಥ್ಯಾಂಕ್ ಯು.